ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 1/4/2026 ಬುಧವಾರದ ಇವತ್ತಿನ ಈ ಸಂಚಿಕೆಯಲ್ಲಿ ಸಿಂಹರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಸೊ ಈ ವರ್ಷ ಅಂದರೆ ಈ ಒಂದು ಏಪ್ರಿಲ್ ತಿಂಗಳು ಏನಿದೆ, ನಿಮಗೆ ಯಾವ ವಿಚಾರದಲ್ಲಿ ಲಾಭವನ್ನು ತಂದುಕೊಳ್ತಾ ಇದೆ, ಹಾಗೆ ನಷ್ಟ ಎಲ್ಲಿ ಉಂಟಾಗ್ತಾ ಇದೆ, ನಷ್ಟವನ್ನು ಸರಿದೂಗಿಸೋದಕ್ಕೆ ಅಥವಾ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ಗುರೂಜಿಗಳು ಬಹುಮುಖ್ಯವಾಗಿ ಈ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ವಿದ್ಮಹೇ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಗುರೂಜಿ, ಈಗಾಗಲೇ ನಾವು ಈ ಕಳೆದ ಸಂಚಿಕೆಯಲ್ಲಿ ಮೇಷ, ವೃಷಭ ಸಂಬಂಧಪಟ್ಟಂತೆ ಭವಿಷ್ಯವಾಣಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ಕೂಡ ನಾವು ನೋಡಿದ್ವಿ. ಹಾಗೆ ಇವತ್ತು ಸಿಂಹ ರಾಶಿಯವ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಗುರೂಜಿ, ಏಪ್ರಿಲ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ? ನೋಡಿ, ನಾವು ಪ್ರತಿಯೊಂದು ಮಾಸಿಕ ಭವಿಷ್ಯದಲ್ಲಿ ಗುರು ಮತ್ತು ಶನಿಯ ಬದಲಾವಣೆ ವಿಚಾರದಲ್ಲಿ ಅದರ ಪ್ರಭಾವದ ವಿಚಾರವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದಲ್ದಿರ ಮತ್ತು ಗ್ರಹ ಗೋಚಾರದ ವಿಚಾರದಲ್ಲಿ ನೋಡೋದಾದರೆ, ಮೊದಲನೇದಾಗಿ ಸಿಂಹರಾಶಿಯವರಿಗೆ ಗುರು ತುಂಬ ಬಲಿಷ್ಠವಾಗಿರುವಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗೆ ಸೂರ್ಯ ಕೂಡ ಉಚ್ಚ ಸ್ಥಾನದಲ್ಲಿ ಏಪ್ರಿಲ್ 15ನೇ ತಾರೀಕು ಬರುವುದರಿಂದ ಸಿಂಹರಾಶಿಯವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಒಂದು ಹಣದ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಒಂದು ಗುರುಬಲ ಪೂರ್ಣ ಪ್ರಮಾಣದಲ್ಲಿರುವಂಥದ್ದು ತುಂಬ ಸಹಾಯವಾಗುತ್ತೆ. ಮುಂದೆ ಒಂದು ಯಾವುದೇ ರೀತಿ ಫ್ಯೂಚರಲ್ಲಿ, ಯಾಕಂದರೆ ಸ್ವಲ್ಪ ಈ ಒಂದು ಏಪ್ರಿಲ್ ಮೇ 2 ತಿಂಗಳು ಮುಂದೆ ಗುರುಬಲ ಕುಗ್ಗುತ್ತಲ್ವ ಸಿಂಹರಾಶಿಯವರಿಗೆ. ಸೊ ಅದಕ್ಕೆ ಮುಂದೆ ಹಣದ ಅಡಚಣೆ ಬರಬಾರ್ದು ಅಂದರೆ ಫ್ಯೂಚರ್ಗೆ ಸ್ವಲ್ಪ ಆಲೋಚನೆ ಮಾಡಿ ತಾವು ಸೇವಿಂಗ್ಸು 2 ತಿಂಗಳ ಕಾಲ ಏಪ್ರಿಲ್ ಮೇ ಬಂಪರ್ ಇರುವಂಥದ್ದು. ಜೀವನದಲ್ಲಿ ಗುರುಬಲ ಕುಗ್ಗಿದ್ರೂ ಕೂಡ ಈ ಒಂದು ನಿಮ್ಮ ಸೇವಿಂಗ್ಸ್ ಮುಂದೆ ಯೂಸ್ ಆಗುತ್ತೆ. ಪ್ರಸ್ತುತವಾಗಿ ಪಂಚಮಾಧಿಪತಿ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರುವಂಥ ಮತ್ತು ಅಷ್ಟಮಾಧಿಪತಿ ಆಗಿರುವಂಥ ಗುರು ಭಗವಾನವರು ಲಾಭಸ್ಥಾನದಲ್ಲಿರುವುದರಿಂದ ಅದೃಷ್ಟಗಳು ಹಾಗೂ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಹಿರಿಯರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೇ ಒಂದು ದೂರವಾಗುವಂಥದ್ದು, ಕೋರ್ಟು ಕಚೇರಿ ಸಮಸ್ಯೆಗಳು ದೂರ ಆಗುವಂಥದ್ದು, ದಾಯಾದಿ ಕಲ್ಲಗಳು ದೂರ ಆಗುವಂಥದ್ದು ಒಳ್ಳೆಯದು. ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಪಿತ್ರಾರ್ಜಿತ ಆರ್ಥಿಕ ಸಂಬಂಧಿತವಾಗಿರುವಂಥ ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಅಷ್ಟಮ ಶನಿ ಪ್ರಭಾವ ಒಂದೇ ಸಿಂಹರಾಶಿಯವರಿಗೆ ಸ್ವಲ್ಪ ತೊಂದರೆ ಕೊಡುತ್ತೆ. ಜೂನ್ನಿಂದ ಗುರುಬಲನೂ ಇರಲ್ಲ, ಅಷ್ಟಮ ಶನಿ ಮುಂದುವರಿಯೋದ್ರಿಂದ ಸಾಧ್ಯವಾದ ಮಟ್ಟಿಗೆ 2 ತಿಂಗಳ ಕಾಲ ನೀವು ಏನೇ ಒಂದು ಉಳಿತಾಯ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಅಷ್ಟಮ ಶನಿ ಪ್ರಭಾವಕ್ಕೆ ತಾವು ಪ್ರತಿ ತಿಂಗಳು ಏನು ಮಾಡ್ತಾ ಇದ್ದೀರಾ, ನಾವು ಹೇಳ್ದಂಗೆ ಶನೇಶ್ವರನ ಆರಾಧನೆ, ಶನೇಶ್ವರ ಸ್ವಾಮಿ ದೇವಸ್ಥಾನ ಭೇಟಿ ನೀಡುವಂಥದ್ದು, ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ದರ್ಶನ ಮಾಡುವಂಥದ್ದು, ತನ್ಮೂಲಕ ನಿಮ್ಮ ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಏಪ್ರಿಲ್ 3ನೇ ತಾರೀಕು ಬಹಳ ದೊಡ್ಡ ಗೋಚಾರ ಏನು ಅಂತಂದರೆ, ಯೋಗಕಾರಕನಾದ ಮಂಗಳ ಗ್ರಹರು ಬದಲಾವಣೆ, ಅಷ್ಟಮ ಭಾವಕ್ಕೆ ಮಂಗಳ ಗ್ರಹ ಬರ್ತಾ ಇರುವಂಥದ್ದು. ಸ್ವಲ್ಪ ಸಿಂಹರಾಶಿಯವರಿಗೆ ತಾತ್ಕಾಲಿಕ ಕುಜದೋಷ ಏಪ್ರಿಲ್ ತಿಂಗಳಲ್ಲಿ ಉತ್ಪತ್ತಿಯಾಗುತ್ತೆ. ಇದರಿಂದ ಸ್ವಲ್ಪ ಕುಜದೋಷ ಅಂದರೆ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುವಂಥದ್ದು, ಅಗ್ರೆಸಿವ್ನೆಸ್ ಹೆಚ್ಚಾಗುವಂಥದ್ದು. ಸಾಧ್ಯವಾದರೆ ಕುಜನಿಗೆ ಒಂದು ಭಸ್ಮಾರ್ಚನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವಂಥದ್ದು ಒಳ್ಳೆಯದು. ಮತ್ತು ಇನ್ನೊಂದು ತದನಂತರದ ಗೋಚಾರ ಅಂದರೆ 11ನೇ ತಾರೀಕು ನಂತರ ಲಾಭಾಧಿಪತಿ ದ್ವಿತೀಯಾಧಿಪತಿಯಾದ ಬುಧ ಗ್ರಹರು ನೀಚ ಸ್ಥಾನಕ್ಕೆ ಬರುವಂಥದ್ದು. ಆದರೂ ಕೂಡ ಬುಧ ಗುರುವಿನ ಮನೆಯಲ್ಲಿ ಬರುವುದರಿಂದ ಪರಿವರ್ತನೆ ಯೋಗದಲ್ಲಿ ಒಂದು ಪ್ಲಸ್ ಪಾಯಿಂಟ್, ಗುರು ಮತ್ತು ಬುಧ ಪರಿವರ್ತನೆ ಯೋಗ ಉಂಟಾಗುತ್ತೆ. ಇನ್ನು 15ನೇ ತಾರೀಕು ನಂತರ ರಾಶಾಧಿಪತಿ ಸೂರ್ಯನ ಬದಲಾವಣೆ ಉಚ್ಚ ಸ್ಥಾನದಲ್ಲಿ ಬರುವಂಥದ್ದು, 10ನೇ ಭಾವದಲ್ಲಿ ಆಗ್ತಿರುವಂಥದ್ದು ವಿಶೇಷವಾದ ಗೋಚಾರ. ಇನ್ನು ತೃತೀಯ ಲಾಭಾಧಿಪತಿಯಾದ ಶುಕ್ರ ಗ್ರಹರು ಸ್ವಕ್ಷೇತ್ರಕ್ಕೆ 20ನೇ ತಾರೀಕು ನಂತರ ಬರುವುದರಿಂದ ಇದು ಕೂಡ ನಿಮಗೆ ಹೆಚ್ಚು ಅನುಕೂಲತೆಗಳನ್ನು ತಂದುಕೊಡುತ್ತೆ. ಇದಿಷ್ಟು ಸಿಂಹರಾಶಿಯವರಿಗೆ ಗೋಚಾರದ ವಿಚಾರವಾದರೆ, ಆಚರಣೆ ವಿಚಾರದಲ್ಲಿ 1ನೇ ತಾರೀಕು ವಿಶೇಷವಾದ ಇವತ್ತಿನ ಒಂದು ದಿನಮಾನಸದಲ್ಲಿ ರಾಮಭಕ್ತ ಆಂಜನೇಯ ಸ್ವಾಮಿ ಹನುಮಾನ್ ಜಯಂತಿ ಜರುಗ್ತಾ ಇದೆ. ಇದು ತುಂಬ ವಿಶೇಷ. ಮತ್ತು 19ನೇ ತಾರೀಕು ವಿಶೇಷ ರಾಜಯೋಗ ಮುಹೂರ್ತದಲ್ಲಿ ಅಕ್ಷಯ ತೃತೀಯ ಜರುಗ್ತಾ ಇರುವಂಥದ್ದು. ಇದರ ಆಚರಣೆ ಕೂಡ ತುಂಬ ಶುಭ ತರುವಂಥದ್ದು ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತ ಆಚರಣೆ ವಿಚಾರದಲ್ಲಿ ತೋರಿಸ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದರೆ, ನೀವು ತಿಳಿಸಿರುವಂಥ ನವಗ್ರಹಗಳ ಗೋಚರದ ಪ್ರಭಾವ ಏಪ್ರಿಲ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿ ಅದು ಬೀರ್ತಾ ಇದೆ? ನೋಡಿ, ವಿಸ್ತೃತವಾಗಿ ಗೋಚಾರದ ಫಲದಲ್ಲಿ ನೋಡಬೇಕಾದ್ರೆ ಮಂಗಳ ಗ್ರಹದಿಂದ ಸ್ವಲ್ಪ ಮಾತ್ರ ಕೋಪ ತಾಪ, ಅಷ್ಟಮ ಮಂಗಳ ಏನಾಗುತ್ತೆ ಅಂತಂದರೆ ಸ್ವಲ್ಪ ತಾಯಿ ಜೊತೆ ಕಿರಿಕಿರಿ ಆಗುವಂಥದ್ದು, ಮತ್ತು ತಾಯಿ ಮಗ ಆಗಿರ್ಬೋದು, ತಾಯಿ ಮಗಳ ನಡುವೆ ಜಗಳ ಆಗುವಂಥದ್ದು, ಸುಖ ಕಡಿಮೆ, ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಬರೋದು ಸ್ವಲ್ಪ ವಿಳಂಬವಾಗ್ಬೋದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಕೆಲಸ ಕಾರ್ಯಗಳು ಅಡಚಣೆ ಆಗುವಂಥದ್ದು, ಪದನಿಮಿತ್ತ ವಿಳಂಬವಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದಿರೋದು ಭಾಳ ಒಳ್ಳೆಯದು. ಇನ್ನು ಮಂಗಳ ಭಾಗ್ಯಸ್ಥಾನದ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ವಿಜಯ ನಿಧಾನ ಆಗ್ಬೋದು. ಗುರು ಮುಟ್ಟುವಂಥ ಅಂದರೆ ಗೋಲ್ ರೀಚ್ ಆಗುವಂಥದ್ದು
ಸ್ವಲ್ಪ ತಡವಾಗುತ್ತೆ. ಆದರೆ ನಾವು ಆವಾಗಲೇ ತಿಳಿಸ್ದಂಗೆ ಮಂಗಳನಿಗೆ ಸಂಬಂಧಪಟ್ಟಂಥ ಸುಬ್ರಹ್ಮಣ್ಯನ ಒಂದು ಆರಾಧನೆ ಮಾಡುವುದು, ದರ್ಶನ ಮಾಡುವುದರಿಂದ ಒಳ್ಳೆಯದಾಗುತ್ತೆ. ಮತ್ತು ಇನ್ನು ಆವಾಗಲೇ ಹೇಳ್ದಂಗೆ 11ನೇ ತಾರೀಕು ನಂತರ ಬುಧ ನೀಚ ಸ್ಥಾನಕ್ಕೆ ಬರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದರೆ ವ್ಯಕ್ತಿ ಅಂದರೆ ಧನ ಧಾನ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಭಾವಾಧಿಪತಿಯಾದ ಬುಧ ಗ್ರಹರು ಅಷ್ಟಮ ಸ್ಥಾನದಲ್ಲಿ ಬರೋದರಿಂದ ಏನಾದರೂ ಒಂದು ನಿಧಾನ ಆಗುವಂಥದ್ದು. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಗುರು ಮತ್ತು ಬುಧನ ರಾಜಯೋಗ ಪರಿವರ್ತನೆ ಆಗೋದ್ರಿಂದ ಆಗುವ ತೊಂದರೆಗಳು ತಗ್ಗುತ್ತೆ. ಇದರ ಜೊತೆಗೆ ಕುಟುಂಬದಲ್ಲಿ ವೃದ್ಧಿ, ಧನಾಗಮನ, ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಒಳ್ಳೆಯ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥದ್ದು. 11ನೇ ತಾರೀಕು ನಂತರ ಕೂಡ ನಿಮಗೆ ಲಾಭ ಕೂಡ ಅಭಿವೃದ್ಧಿಯಾಗಿ ಒಳ್ಳೆಯ ಅನುಕೂಲತೆ ಹೆಚ್ಚಾಗುತ್ತೆ. ಮತ್ತು ಈ ತಿಂಗಳು ಪೂರ್ತಿ ಇರೋದರಿಂದ ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ಸಿಂಹರಾಶಿಯವರಿಗೆ ಸ್ವಲ್ಪ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಗುರುಬಲ ಮತ್ತು ಮುಂದೆ ಅಷ್ಟಮ ಶನಿ ಮುಂದುವರಿಯೋದ್ರಿಂದ ಅಷ್ಟು ಮಾಡಿಕೊಂಡ್ರೆ ಸಾಕು. ಮತ್ತು ಬುಧ ಅಷ್ಟಮದಲ್ಲಿರೋದ್ರಿಂದ ಒಂದು ಬುಧ ಶಾಂತಿ ಮಾಡ್ಕೊಳ್ಳುವಂಥದ್ದು ನಡೆಯುತ್ತೆ. ಮತ್ತು 15ನೇ ತಾರೀಕು ನಂತರ ನಿಮಗೆ ತುಂಬ ವಿಶೇಷವಾಗಿ ಅಷ್ಟಮ ಸ್ಥಾನದಿಂದ ಸೂರ್ಯ ಭಗವಾನರು ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಬರುವುದರಿಂದ ತುಂಬ ವಿಶೇಷವಾಗಿ ಒಂದು ಫಲಗಳು ಸಿಗುವಂಥದ್ದು. ಸೊ ಇದರ ಏನಂದರೆ ಭಾಗ್ಯಸ್ಥಾನಕ್ಕೆ ಒಂದು ಸೂರ್ಯ ಬಂದಾಗ ನೀವು ತುಂಬ ಧಾರ್ಮಿಕರಾಗ್ತೀರಾ, ಧನವಂತರಾಗ್ತೀರಾ, ಹಿರಿಯರಿಂದ ಬರ್ಬೋದಾದಂಥ ಸಮಸ್ಯೆಗಳು ದೂರ ಮಾಡ್ಕೊಳ್ತೀರಾ, ಪಾಪಗಳು ದೂರವಾಗುತ್ತೆ. ಪ್ರಬಲವಾಗಿರೋದ್ರಿಂದ ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದೀರಾ, ಸರ್ಕಾರದಿಂದ ಏನಾದರೂ ಕೆಲಸ ಇದ್ದರೆ ಖಂಡಿತ ನಿಮಗೆ ಜಾಕ್ಪಾಟು ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ ಫಲಗಳು ತುಂಬ ಶುಭವಾಗುತ್ತೆ. ಇದಲ್ದಿರ ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡ್ತಾ ಇರೋರಿಗೆ ಪ್ರಮೋಷನ್ ಇತ್ಯಾದಿ ಜರುಗುವಂಥದ್ದು, ಮೇಲಾಧಿಕಾರಿಗಳಿಂದ ಸಹಾಯ ಸಿಗುವಂಥದ್ದು ಮತ್ತು ಪ್ರಶಂಸೆ ಹೆಚ್ಚು ಸಿಗುವಂಥದ್ದು. ಅದಲ್ದಿರ ರಾಜಕೀಯ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಅವಕಾಶಗಳು ಹುಡ್ಕೊಂಡು ಬರುತ್ತೆ, ಸ್ಥಾನ ಲಭ್ಯತೆ ಹೆಚ್ಚಾಗುತ್ತೆ ಮತ್ತು ಸರ್ಕಾರದಿಂದ ಸಹಾಯ ಸಿಗುವಂಥದ್ದು. ವಿಶೇಷವಾಗಿ ಭಾಗ್ಯ ಅನ್ನೋದು ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಇದಲ್ದಿರ ಮಿತ್ರರು ಮತ್ತು ಎಲ್ಲ ಕಡೆಯಿಂದ ಅನುಕೂಲಕರ ವಾತಾವರಣವಾಗುತ್ತೆ. ಅದು ಮತ್ತು ಈ ಸೂರ್ಯನ ಅನುಗ್ರಹದಿಂದ ಯಾರ್ಯಾರು ಔಷಧಿ ವ್ಯಾಪಾರ ಮಾಡ್ತಿದ್ದೀರಾ, ವಿದೇಶ ಪ್ರಯಾಣ ವ್ಯಾಪಾರದಲ್ಲಿ ಮತ್ತು ರಾಜಕೀಯದಲ್ಲಿ ಸ್ಥಾನಮಾನ ಅಭಿವೃದ್ಧಿ ಆಗುವಂಥದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದು ಸಿಂಹರಾಶಿಯ ವ್ಯಾಪಾರಸ್ಥರಿಗಾಗುತ್ತೆ. ಮತ್ತು ಹೆಚ್ಚು ದಾನವನ್ನು ಮಾಡ್ತೀರಾ, ಖ್ಯಾತಿ ಹೆಚ್ಚಾಗುತ್ತೆ. ಇದೆಲ್ಲ ನಿಮಗೆ ನವಗ್ರಹಗಳ ವಿಸ್ತೃತ ಪ್ರಭಾವದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಲಭಿಸ್ತಾ ಇದೆ. ಗುರುಜಿನ ರಾಶಾಧಿಪತಿ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರಿಂದ ಏನೆಲ್ಲ ಅನುಕೂಲತೆಗಳನ್ನು ಸಿಂಹರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ನಾವು ಆವಾಗಲೇ ಹೇಳ್ದಂಗೆ ರಾಶಾಧಿಪತಿ ಗೋಚಾರ ನವಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಬರೋದರಿಂದ ಅತ್ಯಂತ ಶುಭಯೋಗ ಉಂಟಾಗಿ ಮಿತ್ರನ ಮನೆಯಲ್ಲಿ, ಅದು ಕೂಡ ಮೇಷರಾಶಿಯಲ್ಲಿ ಸೂರ್ಯ ಬರುವಂಥದ್ದು ಒಳ್ಳೆ ಫಲ ಖಂಡಿತವಾಗಿ ಶತಸಿದ್ಧವಾಗಿ ಒಳ್ಳೆಯ ಫಲ ಸಿಗುವಂಥದ್ದು. ಇನ್ನು ಧೈರ್ಯ, ಸಾಹಸಕ್ಕೆ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹ ವ್ಯಾಪಾರ ವಹಿವಾಟು ಮತ್ತು ಹೌಸ್ ಆಫ್ ಜಾಬ್ ಅಧಿಪತಿ ಕೂಡ ಶುಕ್ರ ಗ್ರಹನೇ ಆಗಿರೋದ್ರಿಂದ ಅದು ದಶಮ ಸ್ಥಾನಕ್ಕೆ ಬರುವಂಥದ್ದು ಬಹಳ ಬಲಿಷ್ಠವಾಗಿರುವಂಥದ್ದು. ಒಳ್ಳೆಯ ಶುಭ ವಿಚಾರ, ವಿದ್ಯೆ, ವ್ಯಾಪಾರ, ಉದ್ಯೋಗ ಯಾವುದರಲ್ಲೂ ಕೂಡ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಆರೋಗ್ಯದಲ್ಲೂ ಕೂಡ ಮೊದಲ 15 ದಿನ ಸ್ವಲ್ಪ ಸಮಸ್ಯೆ ಆಗ್ಬೋದು, ಆದರೆ 15ನೇ ತಾರೀಕು ನಂತರ ಎಲ್ಲವೂ ಸರಿ ಹೋಗುತ್ತೆ. ಆರೋಗ್ಯದ ನೋಡ್ಕೊಳ್ಳಿ. 15ನೇ ತಾರೀಕು ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದು, ಯಾವುದೇ ರೀತಿ ಹೆಚ್ಚಾಗಿ ಸಮಸ್ಯೆ ಕಾಣೋದಿಲ್ಲ. ಇನ್ನು ದಶಮ ಸ್ಥಾನದಲ್ಲಿ ಶುಕ್ರ ಬರುವಂಥದ್ದು ತುಂಬ ವಿಶೇಷ. ಆಜ್ಞಾಲಂಬನ ತತ್ಸರ್ವಂ ಚಿಂತಂ ದಶಮೇನ ಆಜ್ಞಾಮಾನ ವಿಭೂಷಣ್ ವ್ಯಾಪಾರ ನಿದ್ರಾ ಕೃಷಿ ಅಂತ ಅಂದರೆ ಶುಕ್ರನ ಒಂದು ಫಲ 10ನೇ ಮನೆಯಲ್ಲಿ. ಇದರ ಅರ್ಥ ಏನಂದರೆ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಕೃಷಿ ತುಂಬ ಹೆಚ್ಚಾಗಿ ನಡೆಯುತ್ತೆ. ಸಿಂಹರಾಶಿಯವರಿಗೆ ಒಂದು ಲೀಡರ್ಶಿಪ್ಪು, ಒಂದು ಬೈ ಬರ್ತ್ ಲೀಡರ್ಶಿಪ್ ಬಂದಿರುವಂಥದ್ದು. ಏಪ್ರಿಲ್ 14-15 ನಂತರ ಇದರ ಪ್ರಭಾವ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಈ ಒಂದು ತಿಂಗಳ ಅತ್ಯಂತ ಪ್ರಬಲ ಸಮಯ ಸಿಂಹರಾಶಿಯವರಿಗೆ ಮೇಜರ್ ಪ್ಲಸ್ ಪಾಯಿಂಟ್ ಇದು. ದೊಡ್ಡ ದೊಡ್ಡ ಬದಲಾವಣೆಗಳಾಗುವಂಥ ಸಂದರ್ಭ. ಸಿಂಹರಾಶಿಯವರು ಯಾವುದೇ ರೀತಿ ನೆಗ್ಲಿಜೆನ್ಸ್ ಮಾಡ್ಕೋಬೇಡಿ. ಪ್ರತಿ ವರ್ಷವೂ ಈ ಒಂದು ತಿಂಗಳು, ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಪವರ್ಫುಲ್ ಆಗಿರುತ್ತೆ. ಯಾಕಂದರೆ ಪ್ರತಿ ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ಮೇಷರಾಶಿಗೆ ಬಂದು ಉಚ್ಚ ಪರಿಸ್ಥಿತಿಯಲ್ಲಿ ಬರ್ತಾರೆ. ಸೊ ಜೊತೆಗೆ ಶುಕ್ರನು ಕೂಡ ದಶಮ ಸ್ಥಾನದಲ್ಲಿ ಬರೋದ್ರಿಂದ, ಅಲ್ಲಿ ಸೇರ್ತಾ ಇರೋದ್ರಿಂದ 10ನೇ ಮನೆ ಸೂರ್ಯ ಮತ್ತು 9ನೇ ಮನೆ ಸೂರ್ಯ, 10ನೇ ಮನೆ ಶುಕ್ರ ತುಂಬ ಒಳ್ಳೆಯದು. ಅಷ್ಟಮದಲ್ಲಿ ಮಂಗಳ ಕೂಡ ಫಲ ಹೇಳಿದ್ವಿ, ಅದರ ದಶಮದಲ್ಲಿ ಶುಕ್ರ ಇರುವಂಥದ್ದು ಒಂದು ಅಮಲ ಯೋಗ ಅಂತ ವಿಶೇಷ ಯೋಗ ನಿಮಗೆ ನಿರ್ಮಾಣ ಆಗ್ತಿದೆ. ಸೊ ಅಮಲ ಯೋಗದಿಂದ ಸಂಗೀತ, ನಾಟಕ ಕ್ಷೇತ್ರ, ಚಲನಚಿತ್ರ ಕ್ಷೇತ್ರ ಮತ್ತು ಆರ್ಟಿಸ್ಟು, ಕಲೆಗೆ ಸಂಬಂಧಪಟ್ಟಂಥ ಕೆಲಸಗಾರರಿಗೆ ತುಂಬ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ನೋಡಿ, ಕಿರುತೆರೆ, ಬೆಳ್ಳಿ
ಬೆಳೀತಾರೆ. ಜಾನಪದ ಕಲಾವಿದರಿಗೆ ದಶಮದ ಶುಕ್ರ ನಿಮಗೆ ಒಂದು ಸಂಪತ್ತಿಗೆ ನೆರವಾಗ್ತಾರೆ. ಸೌಂದರ್ಯದ ಉಪಕರಣಗಳಿಗೆ ಮತ್ತು ಕಾಮೋತ್ತೇಜನ ಉಪಕರಣಗಳಿಗೆ ಶುಕ್ರನೇ ಕಾರಣ ಆಗಿರುವಂಥದ್ದು. ಮತ್ತು ಪ್ರಸೂತಿ ಅಂದರೆ ಹಾಸ್ಪಿಟಲ್ಲು ಮತ್ತು ಗೈನಕಾಲಜಿಸ್ಟು, ಯಾರ್ಯಾರು ಗರ್ಭಿಣಿ ಇರ್ತಾರೆ, ಯಾರ್ಯಾರು ಬಾಣತಿಯವರಿಗೆಲ್ಲ ಶುಕ್ರನ ಪ್ರಾಬಲ್ಯ ಪುಷ್ಟಿ ಕೊಡುತ್ತೆ, ಅದರ ಬಲ ಕೊಡುತ್ತೆ. ಇದರಿಂದ ಸ್ತ್ರೀಯರಿಗೆ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು. ಮತ್ತು ಪುರುಷರಿದ್ದರೆ ಹೆಂಡತಿಯಿಂದ ಒಂದು ಆಸ್ತಿ ಕೈ ಸೇರುವಂಥದ್ದು. ಹೆಚ್ಚು ಅಮ್ಮನವರ ಆರಾಧನೆ ಮಾಡೋದ್ರಿಂದ ಇನ್ನೂ ಧನಾಗಮನ ಪ್ರಾಪ್ತಿ ಸಿಂಹರಾಶಿಯವರಿಗೆ ಆಗುತ್ತೆ. ರಸ ಪದಾರ್ಥಗಳು ವಿಕ್ರಿಯೆ ಅಂದರೆ ಉದಾಹರಣೆಗೆ ಈ ಹಣ್ಣಿನ ಜ್ಯೂಸ್ ಮಾರುವಂಥವರಾಗಿರ್ಬೋದು, ಮತ್ತು ಯಾವುದೇ ರೀತಿ ಪದಾರ್ಥದ ಒಂದು ತಯಾರಿ, ಲಿಕ್ವಿಡ್ ಐಟಮ್ಸ್ನ ತಯಾರಿ ಮಾಡುವಂಥ ವ್ಯಾಪಾರಸ್ಥರಿಗೆ ತುಂಬ ಅಭಿವೃದ್ಧಿ ಇರುತ್ತೆ. ಮತ್ತು ಪುಷ್ಪಗಳ ಮಾರಾಟ, ಶಯನೋಪಕರಣ ಸಾಮಗ್ರಿಗಳು ಅಂದರೆ ಹಾಸಿಗೆ, ಮಂಚ, ದಿಂಬು ಈ ರೀತಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯದಾಗುತ್ತೆ. ಸುಂದರ ತಾಣಗಳಿಗೆ ಪ್ರವಾಸ ಹೋಗುವಂಥದ್ದು, ಮಾಡೆಲಿಂಗ್ ಮಾಡುವಂಥದ್ದು, ಜಾಹೀರಾತು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥವರಿಗೆ ತುಂಬ ಸಂಪತ್ತು ಪ್ರಾಪ್ತಿ, ಗೋವಿನಿಂದ ಅಭಿವೃದ್ಧಿ, ವಾಹನದಿಂದ ಯೋಗ, ವಾದಕರು, ಕಲಾವಿದರು ಮತ್ತು ರತ್ನಮಣಿ, ಪರಿಮಳ ದ್ರವ್ಯ, ವಜ್ರ, ಅಲಂಕಾರ ವಸ್ತುಗಳು, ನೀರಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗುತ್ತೆ. ವಿಶೇಷವಾಗಿ ಮೃದು ಸ್ವಭಾವದ ಸ್ನೇಹಶೀಲ ಅಭಿವೃದ್ಧಿ ನಿಮಗೆ ಜಾಸ್ತಿ ಆಗುತ್ತೆ. ಇದರ ಜೊತೆಯಲ್ಲಿ ಗುರು ಕೂಡ ಬುಧನ ಜೊತೆ ಪರಿವರ್ತನೆ ಯೋಗ ಇರೋದ್ರಿಂದ ಅಪಾರ ಯಶಸ್ಸು ವೃತ್ತಿಯಲ್ಲಿ ಪಡಿತೀರಾ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದು ಒಳ್ಳೆಯ ಬುಧ ಮತ್ತು ಗುರುವಿನ ಒಂದು ಕಾರಕತ್ವಗಳನ್ನ ನೀವು ಪಡ್ಕೊತೀರಾ. ಪರಿವರ್ತನಾ ರಾಜಯೋಗ ಫಲ ಸಿಗುತ್ತೆ. ಕೊನೆಯದಾಗಿ ಈ ತಿಂಗಳು ಸ್ವಲ್ಪ ನೆಗೆಟಿವ್ ಏನಪ್ಪ ಅಂದರೆ ಶನೇಶ್ವರ ಸ್ವಾಮಿ ಮಾತ್ರ ಅಷ್ಟಮದಲ್ಲಿ ಅಷ್ಟಮ ಶನಿಯ ಪ್ರಭಾವ ಇರೋದರಿಂದ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಮಂಗಳನು ಕೂಡ ನಿಮಗೆ ನೆಗೆಟಿವ್ ಇಲ್ಲ. ಯೋಗಕಾರನಾಗಿ ನಿಮ್ಮ ಮಿತ್ರನ ಮನೆಗೆ ಬರೋದ್ರಿಂದ ಅಷ್ಟಮ ಸ್ಥಾನವಾಗಿರೋದ್ರಿಂದ ಸ್ವಲ್ಪ ಅಷ್ಟಮ ಕುಜದೋಷ, ಸ್ವಲ್ಪ ಅಗ್ರೆಸಿವ್ನೆಸ್ಸು, ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ದೂರ ಆಗುತ್ತೆ. ಈ ರೀತಿ ಸಿಂಹರಾಶಿಯವರಿಗೆ ರಾಶಾಧಿಪತಿಯ ಗೋಚಾರ ಮತ್ತು ಬೇರೆ ಗ್ರಹಗಳ ಗೋಚಾರ ಉತ್ತಮ ಫಲ ತುಂಬ ಚೆನ್ನಾಗಿ ಸಿಗ್ತಾ ಇರುವಂಥದ್ದು. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ಯಾವುದಾದ್ರೂ ಫಲಗಳು ಸಿಂಹರಾಶಿಯವರಿಗೆ ಸಿಗ್ತಾ ಇದೆಯಾ? ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ನಕ್ಷತ್ರಗಳ ಅನುಸಾರವಾಗಿ ನೋಡಬೇಕಾದ್ರೆ ಮೊದಲನೇದಾಗಿ ಮಖ ನಕ್ಷತ್ರ ಅನಿಶ್ಚಿತತೆ ಸ್ಥಿತಿಯು ತನ್ನನ್ನು ತಾನೇ ಪರಿಹರಿಸಿಕೊಳ್ಳಲು ಪ್ರಾರಂಭಿಸುವಂಥ ಒಂದು ಒಳ್ಳೆಯ ಸಮಯ. ತನ್ನದೇ ಆದ ಒಪ್ಪಂದದ ಮೇರೆಗೆ ನಿಮಗೆ ಸಹಾಯ ಸಿಗುತ್ತೆ. ಇದರಿಂದ ನಿಮ್ಮ ಸಮಸ್ಯೆ ಬಗೆಹರಿದು ನೆಮ್ಮದಿಯಿಂದ ಈ ತಿಂಗಳು ನಿಮಗೆ ಕಳೆಯಲಿದೆ. ಪೂರ್ವ ಫಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ನಿಮ್ಮ ಜೀವನಕ್ಕೆ ಹೊಸ ಅರ್ಥ, ಉದ್ದೇಶ ಮತ್ತು ಒಂದು ಸ್ಫೂರ್ತಿ ನೀಡುವ ಹೊಸ ನಿರ್ದೇಶನ ಹೊರಹೊಮ್ಮಲು ಪ್ರಾರಂಭವಾಗುತ್ತೆ. ಇದು ಕೂಡ ಒಳ್ಳೆಯದಾಗುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರದವರು ಅನೇಕ ಅಹಿತಕರ ಬದಲಾವಣೆಗಳು ಮತ್ತು ಏರಿಳಿತದ ವಿಧಾನಗಳು ಸ್ವಲ್ಪ ಇರುವಂಥದ್ದು. ಅದನ್ನು ಸ್ವಲ್ಪ ಸ್ಟೆಬಲೈಸ್ ಮಾಡ್ಕೊಳ್ಳಿ. ಅದರಿಂದ ಈ ಒಂದು ತಿಂಗಳು ನಿಮಗೆ ಚೆನ್ನಾಗಿರುತ್ತೆ. ಮತ್ತು ಪರಿಹಾರಗಳಂತ ನೋಡಿದಾಗ ಸ್ವಲ್ಪ ಅಮ್ಮನವರ ಆರಾಧನೆ, ವಿಶೇಷವಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಒಳ್ಳೆ ಫಲ ಸಿಗುತ್ತೆ. ಬುಧನ ಒಂದು ಅಷ್ಟಮ ನೀಚ ಪ್ರಭಾವ, ಬುಧ ಪರಿವರ್ತನೆ ಯೋಗದಲ್ಲಿದ್ದರೂ ಸ್ವಲ್ಪ ಬುಧನ ಅಷ್ಟಮ ಪ್ರಭಾವದಿಂದ ತಗ್ಗಿಸಿಕೊಳ್ಳಲು ಬುಧನ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತ ದಿನಾಲು 108 ಬಾರಿ ಜಪ ಮಾಡಿ. ಮತ್ತು ಇನ್ನು ಸೂಚನೆಗಳಂತ ನೋಡಿದಾಗ ಪ್ರತಿ ಭಾನುವಾರ ಒಂದು 4 ಭಾನುವಾರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬಂದರೆ ಒಂದು 5 ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡಿ. ಒಂದು ಚಾಕ್ಲೇಟ್ ನೀಡ್ತೀರಾ, ಒಂದು ಸ್ವೀಟ್ ನೀಡ್ತೀರಾ, ಅದು ಒಳ್ಳೆಯದಾಗುತ್ತೆ. ಮತ್ತು ಒಂದು ಕಣ್ದೃಷ್ಟಿ ಸ್ವಲ್ಪ ಇರುವಂಥದ್ದು, ಯಾಕಂದರೆ ಕುಜ ಅಷ್ಟಮದಲ್ಲಿ ಇರೋದ್ರಿಂದ, ಮತ್ತು ಅಲ್ಲಿ ಕೂಡ ಕುಜನ ರಾಹು ಪ್ರಭಾವ, ಕೇತು ಪ್ರಭಾವ ಸ್ವಲ್ಪ ಸಿಂಹರಾಶಿಯವರಿಗಿರೋದ್ರಿಂದ ನಿಮ್ಮ ಮನೆಯ ಹೊರಾಂಗಣದಲ್ಲಿ ಒಂದು ಸನ್ಫ್ಲವರ್ ಪ್ಲ್ಯಾಂಟನ್ನು ಇಡಿ. ಅದನ್ನ ಕಿತ್ಕೊಂಡು ಬಂದು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇಡೋದ್ರಿಂದ ಒಂದು ಕಣ್ದೃಷ್ಟಿ ತಗುತ್ತೆ. ಈ ಸೂಚನೆಯನ್ನು ನೀವು ಪಾಲಿಸಿದ್ರೆ ಈ ಒಂದು ಮಾಸ, ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಭರ್ಜರಿಯಾಗುತ್ತೆ. ನಮ್ಮ ಪ್ರಕಾರ 100% ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥ ಟೈಮ್ ಏಪ್ರಿಲ್ ತಿಂಗಳು ಅಂತ ಹೇಳ್ಬೋದಮ್ಮ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಏಪ್ರಿಲ್ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ವಿಶೇಷ ಸೂಚನೆಯನ್ನು ಕೊಡೋದ್ರ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿಗಳು ತಿಳಿಸ್ಕೊಟ್ಟಿರುವಂತಹ ಸೂಚನೆಯನ್ನು ಖಂಡಿತ ನೀವು ಫಾಲೋ ಮಾಡಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.